hello. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜ್ವರ ಮಾತಾಡೋಕ್ಕೂ ಬರಲಾಗೈತ್ರಿ. ಯಾಕೋ ಬೆನ್ನಾಗ ಉಸಿಲು ಹಿಡ್ದಂಗೆ ಆಗ್ಬಿಟ್ಟೈತೆ ನೋಡ್ರಿ ಫ್ರೆಂಡ್ಸ್. मला बी रात्री दुखत होतं पाठीला. ಒಟ್ಟ ಬಗ್ಗಕ್ಕೂ ಬರೋಲ್ದ್ರಿ. ಏನೋ ಹಿಂಗೆ ಮೂಮೆಂಟ ಮಾಡೋಕೆ ಬರಲಾಗೈತ್ರಿ. ಈ ಗೋಣಿಂದ ಹಿಡ್ಕೊಂಡು ಇಲ್ಲಿವರೆಗೂ ಒಮ್ಮೆ ಸ್ವಲ್ಪ ಗಾಸ್ ಬಿಸಿ ಏನಾರ ಮಾಡೋಕೆ ಹೋದ್ನಿ ಅಂದ್ರೆ ಹೆಂಗಾಕತ್ತದಂದ್ರೆ ಒಮ್ಮೆ ಉಸಿಲು ಹಿಡ್ದಂಗೆ ಆಗಿ ಉರಿ ಬೆನ್ನಾಗ ಉರಿ ಅದಂಗೆ ಒಂದೇ ಪ್ಲೇಸ್ನಾಗ ಅಲ್ಲೊಂದು ಸ್ವಲ್ಪ ದದ್ರಸಂಗೆ ಆಗಿದೆ ಅಂತ ಅನ್ನತ್ತಿದ್ಲು ಸ್ನೇಹಾರಿ. ಹಂಗೆ ಯಾಕಾಗೈತೋ ಗೊತ್ತಿಲ್ಲ. ಮತ್ತು ಬೆಳಿಗ್ಗೆ ಸ್ನೇಹನ ಕಡೆಯಿಂದ ವಿಕ್ಸ್ ಹಚ್ಕೊಂಡು ಕೊಬ್ಬರಿ ಎಣ್ಣೆ ಹಚ್ಕೊಂಡು ಬಿಸಿ ನೀರು ಹಾಕಿಸ್ಕೊಂಡಿನ್ರಿ ಎತ್ತರಿಸಿ. ಅದಾದ್ಮೇಲೆ ಒಂದು ಸ್ವಲ್ಪ ಆರಾಮಂತ ಅನಿಸಿತು. ಮತ್ತು ನಾಷ್ಟ ಮಾಡಿ ಮಕ್ಳಿಗೆ ಅದು ನಾಷ್ಟ ಮಾಡಿಕೊಟ್ಟು ನಾಷ್ಟ ಮಾಡಿ ಮುಕ್ಕೊಂಬಿಟ್ಟೆ. ಮನೆ ಪೇನ್ ಕಿಲ್ಲರ್ ಗುಳಿಗೆ ಇತ್ತು. ಆರಾಮ್ಸೆ ನಿದ್ದೆ ಮಾಡಿದೆ. ಬಟ್ ನಿದ್ದೆ ಮಾಡಿ ಅಷ್ಟೊತ್ತಿಗೆ ಸ್ವಲ್ಪ ಕಮ್ಮಿ ಆಗ್ಬೋದು ಅಂತ ಅಂದ್ಕೊಂಡೆ. ಕಮ್ಮನೇ ಆಗಿಲ್ಲ ಫ್ರೆಂಡ್ಸ್. ನಿಜ ಎಲ್ಲ ಆರಾಮಿದ್ದಾಗ ನಮಗೇನು ಶರೀರದ ಬಗ್ಗೆ ಕಾಳಜಿ ಅಂತ ಅನ್ಸಲ್ಲ. ಈ ಥರ ಏನಾದರೂ ಇದು ಕಾಮನ್ ರೀ, ಬೆನ್ನಾಗ ಉಸಿಲು ಹಿಡಿಯೋದು ಕಾಮನ್ ಅಂದರೂ ಅನುಭವಿಸೋನು ಭಾಳ ಇರ್ತೈತೆ ನೋಡ್ರಿ. ಸಾಯಂಕಾಲ ಆಗೈತಿ ಸದ್ಯಕ್ಕೆ. ಸುಟ್ಟಿ ರೀ, ರವಿವಾರ ದಿನದ ಲಾಗ ಇದು. ಈ ಲಾಗ ಕಂಟಿನ್ಯೂ ಆಗುತ್ತೋ ನಾಳೆಗೆ ಮತ್ತೆ ಕ್ಲಿಪ್ಪಿಂಗ್ಸ್ ಹಾಕ್ಬೇಕು ಗೊತ್ತಿಲ್ಲ. ವಿಡಿಯೋ ಎಂಡ್ ಆಗುತ್ತೋ ಇಲ್ಲೋ, ಕಂಟಿನ್ಯೂ ಆಗುತ್ತೋ ಇಲ್ಲೋ ನೀವು ನೋಡಿರಿ, ನನಗೂ ಗೊತ್ತಿಲ್ಲ. ಸಾಧ್ಯ ಆದ್ರೆ ವಿಡಿಯೋನ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ಈ ಸದ್ಯಕ್ಕೆ ಈ ತರಬೂಜನ್ನು ಓಡ್ಬೇಕು. ಕೈ ಹಿಂಗೆ ಮಾಡಿ ಬಾಡಿ ಹಿಂಗೆ ಅಳಗಾಡ್ತಂದ್ರೆ ಜೀವ ಸತ್ತಂಗೆ ಅಂತ ಅನ್ಸಕತ್ತೈತಿ. ಓಕೆ, ಈ ಸ್ನೇಹನೇ ಕಟ್ ಮಾಡ್ತಾಳ್ರಿ. ಇದಿಷ್ಟು ತರಬೂಜ್ ತಿಂದು ಮತ್ತೆ ನೆಕ್ಸ್ಟ್ ಸಿಗ್ತೀನಿ. ವಾ ಮವ್ವಾ मम्मी मला इथं नीट घालायला ನಂಗೆ ಅಳಗಾಡಕ್ ಬರಲ್ಲ. ನಿನಗೆ ಹೇಳಿದ್ರೆ ನೀವು ಊಟ ನನಗೆ ಹೆಚ್ಚಿಗೆ ಅಳಗಾಡ್ಸಕತ್ತಿ. ಫ್ರೆಂಡ್ಸ್ ನನ್ನ ಮಗಳು ಯಾಕಾರ ಮಾಡ್ಕೊಂಡು ಕೈ ಮ್ಯಾಕ್ ಮಾಡಕ್ ಬರೋವಲ್ತ್ರಿ. ಹೆಂಗಾರ ನೀನೇ ಹಿಕ್ ಬಿಡ. ಯಾವ ಒಂದಿಟ್ಟು ಹಿಕ್ ಬಿಡಿಸಿ ತಂದಿ ಮಾಡ್ಯಾಗೈತಿ. ಒಂದಿಟ್ಟು ಫ್ರೆಶ್ ಆಗಿದ್ದು ಒಂದು ದೀಪದೆಲ್ಲ ಹಚ್ಚೋದು. ಯಾಕೆ ತಲೆ ಬಾಸ್ತೀನಿ. ಯಾವಾಗ್ಲೂ ಈಗ ಇಷ್ಟ ರೀ ಬಾತಕ. ನನಗೆ ಸಿಗರಿಕ್ಕಿತ್ತು. ಹಿಂಗಾಗಿ ಸುಮ್ಮ ಕಡೆ ಎಲ್ಲಾನು ತುರುಬು ಕಟ್ಕೊಂಡು ಕ್ಲಿಪ್ ಹಾಕೊಂಡು ಬಿಡ್ತಿದ್ದೆ. ಈಗ ಆಗೋಲಾಗೈತೆ ನನಗೆ. ಅದಕ್ಕೆ ಆಕಿನೆಲ್ಲ ಕೇಳಿದೆ. ಆ ಕಡೆ ಸರಿ ಮಮ್ಮಿ, ಆ ಕಡೆ ಸರಿ ಮಮ್ಮಿ. ತಾನೂ ಒದ್ದಾಡ್ತಾಳ್ರಿ, ನನಗೂ ಒದ್ದಾಡ್ಸಕತ್ತಾಳ. ಒಂಥರ ತ್ರಾಸ್ನಾಗೂ ಖುಷಿ ಅಂತಾರಲ್ಲ, ಇದೇ ಇರ್ಬೋದು ನೋಡ್ರಿ. ಅದಕ್ಕೆ ಮತ್ತಿಲ್ಲೇ ಕುಂತಲ್ಲೇ ವಿಡಿಯೋ ಕ್ಲಿಪ್ ಪಿಲ್ಲುಗೆ ಮಾಡಕ್ಕೆ ಹೇಳೀನಿ. ಪಿಲ್ಲು ವಿಡಿಯೋ ಮಾಡಾಕತ್ತ ನೋಡ್ರಿ. ಈ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಇಷ್ಟ ಆಗಿದ್ರೆ ತಾಯಿ ಮಗಳು ಬಾಂಧವ್ಯದ ಒಂದು ಖುಷಿ ನಿಮ್ಗೆ ಕಣ್ಣಲ್ಲಿ ಕಾಣಿಸಿದ್ರೆ ಲೈಕ್ ಕೊಡ್ರಿ. ಸಿಗೋಣ ಮತ್ತೆ. ಮಧ್ಯಾಹ್ನ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ನೋಡ್ರಿ. ಅಡುಗೆ ಮನೆ, ಗ್ಯಾಸ್ ಕಟ್ಟಿ ಎಲ್ಲನೂ. ಸಾಯಂಕಾಲದ ಚಹಾ ಮಾಡಿದ್ದು ಮತ್ತು ಇನ್ನೊಂದು ಗುಂಡಿಗೆ ಅದು ಬಿದ್ದೈತೆ ನೋಡ್ರಿ ಫ್ರೆಂಡ್ಸ. ಇಂಥವು ಒಟ್ಟು ಸ್ವಲ್ಪ ಜಿಗಿ ಆಗಿರ್ತಾವೆ ನೋಡ್ರಿ. ಅವನು ಹಾಕ್ಬಿಡ್ತೀನಿ ಅದು ಬಾಂಡೆ ತಿಕ್ಕೋದಕ್ಕೆ. ಹಂಗಾಗಿ ಅವು ಎಕ್ಸ್ಟ್ರಾ ಉಳ್ದಾವು. ಈ ಸದ್ಯಕ್ಕೆ ಮತ್ತು ಚಹಾ ಮಾಡ್ಕೊಂಡದಾಗೈತ್ರಿ. ಇದ್ದ ಹಾಲು ಕಾಸಿ ನೋಡ್ರಿ ಫ್ರೆಂಡ್ಸ. ಅರ್ಧ ಲೀಟ್ರ್ ಹಾಲು ಒಮ್ಮೆ 2 ದಿನ ಮಾಡ್ತೀನಿ ರೀ. ಇಲ್ಲೂ ಕುಡಿದ್ರೆ ಒಂದು ದಿನದಾಗ ಅರ್ಧ ಲೀಟ್ರ್ ಖಾಲಿ ಆಗ್ತಾವ. ಇಲ್ಲೂ ಒಂದೊಂದು ಸರಿ ಕುಡ್ದಿಲ್ಲ ಅಂತಂದ್ರೆ 2 ದಿನ ಆಗ್ತಾವ. ಈಗ ನಾಳೆಗೆ ಬೆಳಗ್ಗೆ ಅವನಿಗೆ ಒಂದು ಸ್ವಲ್ಪ ಕುಡಿಯೋಕೆ ಕೊಡ್ತೀನಿ. ಒಂದು ಸಣ್ಣ ಬಟ್ಲೆ, ಒಂದು ಬಟ್ಲ. ಬೆಳಗ್ಗೆ ಒಂದು ಸ್ವಲ್ಪ ಚಹಾ ಮಾಡಿಕೊಂಡು ಸಾಯಂಕಾಲ ಇದ್ರೆ ಕುಡಿತೀನಿ, ಇರ್ಲಿಕ್ಕಿಲ್ಲ. ಇಷ್ಟು ಮನೆಗೆ ಹಿತ ಮಾಡ್ತೀವಿ ಅಂದ್ರೂ ಕೆಲವು ಸಲ ಏನೂ ಅದಕ್ಕೆ ಏನಂತೀರಿ, ಹೆಂಗೆ ಹೇಳ್ಬೇಕು, ಅದು ಪದಗಳೇ ನಂಗೆ ಬರತ್ತಿಲ್ಲ. ಏನು ಮಾಡಿದ್ರು, ಎಷ್ಟು ಕಾಟ್ಕಸರಿ ಮಾಡಿದ್ರೂ ಅಲ್ಲಿಗೆ ಆಗತ್ತೆ ನೋಡ್ರಿ ಫ್ರೆಂಡ್ಸ. ಪರವಾಗಿಲ್ಲ, ಮತ್ತು ಏನು ಮಾಡೋದು. ಈಗ ಬೆಂಡೆಕಾಯಿನ ತೊಳೆದು ಇಟ್ಕೊಂಡಿದ್ದೀನಿ ರೀ. ಅವನ್ನ ಒರೆಸ್ಕೊಂಡು ಸದ್ಯಕ್ಕೆ ಬೆಂಡೆಕಾಯಿನ ಕಟ್ ಮಾಡೀನಿ. ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ನೋಡ್ರಿ. ಸದ್ಯಕ್ಕೆ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ತೀನಿ ರೀ ಫ್ರೆಂಡ್ಸ. ಈ ಕೈ ಜಾಸ್ತಿ ಹಿಂಗೆ ಮೂಮೆಂಟ್ ಮಾಡೋಕೆ ಬರೋದು ಅಂಥದ್ರಾಗ ಈಗ ಅಡುಗೆ ಮಾಡೀನಿ. ತೋರಿಸ್ತೀನಿ ಏನು ಮಾಡೀನಿ ಅಂತೇಳಿ. ಅದಕ್ಕಿಂತ ಮುಂಚೆಗೆ ಇದು ನೋಡ್ರಿ ಫ್ರೆಂಡ್ಸ, ಜೋರು ಉಸಿರು ತೊಗೊಳಕ್ಕೆ ಹೋಗೋಣ. ಇವಾಗ
ಇದು ಬೆಳೆ ಆಡ್ತೀರಿ ಫ್ರೆಂಡ್ಸ್. ಇದ್ರ ಬಗ್ಗೆ ಕಮೆಂಟ್ ಮಾಡಿ ಕೇಳಿದ್ರು, 2-3 ಕಮೆಂಟ್ ಬಂದವ. ಅಂದ್ರೆ ರೀಸೆಂಟಾಗಿ ಹಾಕಿರೋ ವಿಡಿಯೋ ಅಲ್ಲ, ಹಳೆ ವಿಡಿಯೋದೊಳಗೆ. ಇದು ಆರತಿ ಬೆಳೆ ಜಾಸ್ತಿ ಇಷ್ಟ, ನಿಮ್ಮ ಮನೇಲಿ ಬೆಳೆ ಆರತಿ ಐತಾ ಅಂತೇಳಿ. ಸೊ ಇದು ನಮ್ದು ಬೆಳೆ ಹಾಕ್ತೀನಿ ನೋಡ್ರಿ. ಇದ್ರೊಳಗೆ 2 ದೀಪ ಇದು ಅದಾವ್ರಿ, 2 ದೀಪದ್ದು ಅದಾವು, 1 ಗಂಟಿ, 1 ಕುಂಕುಮದ್ದು, ಇದೊಂದು ಕಳಸ. ಈ ಥರ ಐತೆ ನೋಡ್ರಿ, ಈ ಥರ ಐತೆ ನೋಡ್ರಿ ಫ್ರೆಂಡ್ಸ. ಮತ್ತು ಇದು ಅರ್ಶಿನ ಕುಂಕುಮದ್ದು ನಮ್ಮ ತಾಯಿಯವ್ರು ಕೊಟ್ಟಾರೆ. ಇದು ಬೆಳ್ಳಿದಾನೆ. ಈ ಕಡೆ ದೊಡ್ಡ ಮೇನಂತ ಮಾಡ್ತಾರಲ್ಲ, ಅವಾಗ ಬೆಳ್ಳಿ ಕೊಡ್ಬೇಕಂತ ಮಕ್ಕಳಿಗೆ, ಅವಾಗ ಕೊಟ್ಟಿದ್ದು. ಇದು ಏನಪ್ಪ ಅಂತಂದ್ರೆ, ಯಾವಾಗಿದ್ದು ನಮಗೆ ಹೆಂಗೆ ಬಂತು ಬೆಳ್ಳಿದು, ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಬೆಳ್ಳಿ ಆರತಿ ನಮ್ಮನೆ ಹೆಂಗೆ ಬಂತಪ್ಪ ಅಂದ್ರೆ, ನಾವು ಪೂಜಾರಿ ಮಂದಿ, ನಿಮ್ಗೆ ಸ್ವಲ್ಪ ಮಂದಿ ಗೊತ್ತೈತಿ, ಸ್ವಲ್ಪ ಮಂದಿ ಗೊತ್ತಿಲ್ಲ. ಅವಾಗ ಯಾರಾದ್ರೂ ಬೆಳ್ಕೊಂಡವರು ಮಾಡಿದವರು ನಮ್ಮ ಮಾವಾರ ಇರತ್ತನಾರ ರೀ. ನಮ್ಮ ಮಾವಾರ ಇದ್ರು ನನ್ನ ಮದುವೆಕಿನ ಎಂಗೇಜ್ಮೆಂಟಿಗಿನ ಮುಂಚೆಗೆ ನಮ್ಮ ಮಾವಾರ ತಿರ್ಕೊಂಡಾರ. ಅವಾಗ ಹಿಂಗೆ ಯಾರಾದ್ರೂ ಬೆಳ್ಳಿ ಹಿಂಗತೆ ಸಮ್ಮೆ ದೀಪ ಹಚ್ಚವು ಆಮ್ಯಾಗ ಒಟ್ಟ ಅವಾಗೆಲ್ಲ ಸುಸ್ತಿತ್ತು ನೋಡ್ರಿ. ನನ್ನ ಮದುವೆಕಿನ ಮುಂಚೆಗೆ ಇದು ಟೈಮ್ದೊಳಗೆ ಅವಾಗೆಲ್ಲ ಈ ಥರ ಏನಾದರೂ ಕೊಟ್ಟೇ ಇರ್ತಾರೆ. ಪಾದ ಈ ಥರ ಎಲ್ಲ ಕೊಟ್ಟಿರ್ತಾರೆ ನೋಡ್ರಿ. ಅದನ್ನೆಲ್ಲನೂ ಹಾಕಿ ನಮ್ಗೆ 8 ವರ್ಷಕ್ಕೊಂದು ಪೂಜೆ ಬರ್ತೈತಿ. ಈಗ ಸುಮಾರು ಒಂದು 15 ವರ್ಷದಿಂದ ಅಂತ ಅನ್ಕೋತೀನಿ. ಆವಾಗ ಬಂದಿದ್ದೆಲ್ಲ ಅಷ್ಟು ಬೆಳ್ಳಿವು ಹಾಕೈತಿ. ಇದು ಅವಾಗ ಆರತಿ ಸೆಟ್ಟನ್ನು ನಮ್ಮ ಮನೆಯವರು ಮಾಡ್ಕೊಂಡಿದ್ದಾರೆ ನೋಡ್ರಿ ಫ್ರೆಂಡ್ಸ. ಅಂದ್ರೆ ಮನ್ಯಾಗ ನಮ್ಮ ಯಜಮಾನ್ರು, ನಮ್ಮ ನಾದ್ನಿ, ನಮ್ಮ ಅತ್ತಿ ಮಾವ ಇರ್ತಿದ್ರು. ಅವಾಗ ಮತ್ತು ಅವಾಗೇನು ಅದಕ್ಕೆ ಎಷ್ಟು ಕಮ್ಮಿ ಬಿದ್ದೈತಿ ಅದಿಷ್ಟ ಹಾಕಿ ನಮ್ಮ ಯಜಮಾನ್ರು ಮಾಡ್ಕೊಂಡಿದ್ರು. ನಮ್ಮ ಮಾವರು ಇರೋತನೇ ಮಾಡ್ಕೊಂಡಿದ್ರು. ಮತ್ತು ಆಮೇಲೆ ಇನ್ನೊಂದು ಆರತಿ ಸೆಟ್ ಮಾಡಿಸಿದ್ರು, ಹೊಸದದು ಮೊನ್ನೆ ರೀಸೆಂಟಾಗಿ ಮಾಡಿಸಿದಾರ. ಬಟ್ ಇದು ಏನೈತಂದ್ರೆ, ನಮ್ಗೆ ಏನು ಜಾಸ್ತಿ ಅನ್ನೋರಲ್ಲ ಯಜಮಾನ್ರು, ಹಂಗಾಗಿ ನಮ್ಮ ಮಾವರು ಇರೋ ತನ ಇದು ಮಾಡಿಸಿರೋದ್ರಿಂದ ಅದೇ ಆಶೀರ್ವಾದ ಅವ್ರಿಗೆ. ಇದ್ರದ್ದೇ ಅವ್ರು ಇರೋ ತನ ಮಾಡಿಸಿದ್ದು ಅದೇ ಹಳೆದಲ್ಲಿ ಹೊಸದಲ್ಲಿ ಬೆಳ್ಳಿನ ನೋಡ್ರಿ. ಹಂಗಾಗಿ ನಮ್ಗೆ ಹೊಸದು ಸಿಗ್ಲಿಲ್ಲ, ಹಳೆದನೆ ಸಿಕ್ತು. ಇದು ನಮ್ಮ ಪಿಲ್ಲುಗ ಶಾವಿಗೆ ಬೇಕಂತೀವಿ, ಶಾವಿಗೆ ಪಾಯಸ ಬೇಕಂದ. ಹಂಗಾಗಿ ಮತ್ತು ಅದಕ್ಕೇನು ಏನ್ರಿ ಇದಾರೆ. ನನಗಂತೂ ಒಮ್ಮೊಮ್ಮೆ ಎಲ್ಲ ನನ್ನಿಂದ ಬೆನ್ನು ಹತ್ತುತ್ತೇನೆ, ಎಲ್ಲ ಥರದ್ದು ನನಗಾಗಿ ಬೇಜಾರಾಗ್ಬಿಡುತ್ತೆ. ತುಪ್ಪದ್ದು ಡಬ್ಬಿ ಖಾಲಿ ಮಾಡಿದ್ದೀನಿ ರೀ, ಅದ್ರಾಗ ಒಂದು ಸ್ವಲ್ಪ ತುಪ್ಪಿತ್ತು. ಹಂಗಾಗಿ ಅದ್ರೊಳಗನೆ ಸ್ವಲ್ಪ ಬಿಸಿ ಇದ್ದಾಗನೇ ಶಾವಿಗೆ ಕುದಿಸಿದ್ದು ಹಾಕಿದ್ನೆ. ಅದಕ್ಕೆ ಒಳ್ಳೆ ಬೊಗಣೆ ಹಾಕಿ ಈಗ ಹಾಲು ತಳಗಿಳಿಸಿ ಹಾಲು ಹಾಕಿ ನೋಡ್ರಿ. ಏನು ಜಸ್ಟ್ ಒಂದು 5-10 ನಿಮಿಷದೊಳಗನೆ ಆಗಿಬಿಡ್ತು ಶಾವಿಗೆ ಪಾಯಸ. ಮತ್ತು ಬೆಂಡಿಕಾಯಿ ಪಲ್ಯ ಮಾಡೀನಿ ರೀ. ಈಗ ಶಾವಿಗೆ ಪಾಯಸ ಕುಡಿಯೋಕೆ ಬಟ್ಲ ತೊಗೊಂಡಿನಿ. ಬಿಸಿ ಚಪಾತಿ ಮಾಡಿ ನೋಡ್ರಿ. ಈ ಸದ್ಯಕ್ಕೆ ಶಾವಿಗೆ ಪಾಯಸ ಚಪಾತಿ ಪಲ್ಯ ಊಟ ಮಾಡಿಬಿಡ್ತೀವಿ ರೀ. ಯಾಕೆ ಇದು ಮಾಡ್ತೀವಿ ಮ್ಯಾಲೆ ಇಂತ ಥರ ಮಾಡೋದು. ಬೆನ್ನಾಗ ಉಸಿರಿಡಿದ್ರೆ ಚೊಚ್ಚಿನ ಮಕ್ಕಳು ಕಾಲಿಂದ ಹಿಂಗೆ ಇಳಿಸ್ಕೋಬೇಕಂತೀವಿ. ಯಾವಾಗ್ರೆ ಆ ಥರ ಆಗ್ತೈತ್ರಿ. ಸಣ್ಣದಿದ್ದಾಗ ಹಂಗೆ ಮಾಡ್ತಿದ್ವಿ ನಾವು, ನೆನಪೇ ಇದ್ದಿಲ್ಲ. ಮಮ್ಮಿ ಫೋನ್ ಹಚ್ಚಿದ್ದೆ, ಮಮ್ಮಿ ಅಂದರು. ಹಾಗಾಗಿ 3 ಸರಿ ಇಳಿಸ್ತಾರಂತ. ನನಗೆ ಹಿಂಗಂತೆ ಓದ್ತಿದ್ದಾಗೆಲ್ಲ ಆರಾಮಂತ ಅನ್ಸಕತ್ತೈತಿ. ಒಮ್ಮೆ ಈಗ ಆ ಕಡೆ ಮೂಮೆಂಟ್ ಮಾಡಾಗ ಹಿಡಿತಂದ್ರಿ ಉಸಿರು ತೊಗೊಳಕ್ಕೂ ಬಿಡೋದಲ್ಲ, ಬಿಡೋಕ್ಕೂ ಬಿಡೋಲ್ಲ. ಹಂಗತ್ತೆ ಅಂತ ಅನ್ಸಕತ್ತೈತಿ. ಫುಲ್ ಮ್ಯಾಲಿಂದ ತಳಗ್ ಮಾಡ್ಬವ. ಬೆನ್ನ ಉಸಿರಿ ಆದ್ರೆ ನೀವೇನು ಮಾಡ್ರಿ ಕಮೆಂಟ್ ಮಾಡಿ ಹೇಳ್ಬಿಡಿ. ಫ್ರೆಂಡ್ಸ್, ಇವಾಗ ನಾನು ನೋಡ್ರಿ ನಿಮ್ಗೆ ಫೋಟೋ ತೋರ್ಸತ್ತೀನಿ. ನೋಡಿದ ತಕ್ಷಣ ಯಾರು ಗೆಸ್ ಮಾಡಿರಿ ಕಮೆಂಟ್ ಮಾಡಿರಿ. ಹಾಗೆ ಕುಣ ಹಿಡ್ದಿಲ್ಲ ಅನ್ನೋರು ಕೂಡ ನನ್ನ ಕಮೆಂಟ್ ಮಾಡಿರಿ. ಇದು ಫೋಟೋ ಯಾರ್ದಪ್ಪ ಅಂತಂದ್ರೆ ಇದು ನಮ್ಮ ಸ್ನೇಹ ನೋಡ್ರಿ. ಎಷ್ಟು ಕ್ಯೂಟ್ ಅದ ನೋಡ್ರಿ ಫ್ರೆಂಡ್ಸ್. ಫುಲ್ ಬ್ರೈಟ್ ಇದ್ದಿಡ್ರಿ ಸ್ನೇಹ. ಎಷ್ಟಂದ್ರೆ ಇವತ್ತಿ ಉಂಡೆ ಅಂತ ನೋಡ್ರಿ ಆ ಥರ. ಇದು ಇನ್ನೂ ಬರ್ತಡೇ ಆಗಿದ್ದಿಲ್ಲ ನೋಡ್ರಿ ಫ್ರೆಂಡ್ಸ್. ಇದು ಇನ್ನು ಬರ್ತಡೇ 1 ವರ್ಷದ ಒಳಗಿಂದೇ ಫೋಟೋ ನೋಡ್ರಿ ಫ್ರೆಂಡ್ಸ್. ಇದು ಈ ಫೋಟೋ ತೆಗ್ಸಾಗ ಯಪ್ಪ ಅಂದ್ರೆ ಯಜಮಾನ್ರು ಊಟಕ್ಕೆ ಬಂದಿದ್ದರು ರೀ. ಎಲ್ಲ ಊಟದ ಎಲ್ಲ ಆಗಿತ್ತು. ಈಗ ಸ್ವಲ್ಪ ಜಾಸ್ತಿ ಮನ್ಯಾಗ ಇರಲ್ಲ ಯಾರು ಊಟಗನ.
ಅವಾಗ ಒಂದು ತಾಸು ಮಕ್ಕೋತಿದ್ರು, ಮಕ್ಕೊಂಡು ಎದ್ದು ಚಹಾ ಕುಡ್ದು ಫ್ರೆಶ್ ಆಗಿ ಓದ್ತಿದ್ರು. ಅದಕ್ಕೆ ಅವತ್ತು ಸುಮ್ಮ ಕೂತಿದ್ರು. ಊಟಗನ ಬರ್ರಿ ಒಂದು ಫೋಟೋ ತೆಗೆಸ್ಕೊಂಬರೋಣ ಸ್ನೇಹಂದು ಅಂಥೇಳಿ ಎಷ್ಟು ಹಠ ಮಾಡಿ ಹೋಗಿ ತೆಗ್ಸ್ಕೊಂಬಂದಿದ್ದು. ಹಂಗಾಗಿ ಅದು ನೆನಪು ಭಾಳ ಐತೆ ನೋಡ್ರಿ ನನಗೆ. ಎಷ್ಟು ಮುದ್ದು ಮುದ್ದಾಗಿದ್ದಾಳೆ ನೋಡ್ರಿ. ಇವೆಲ್ಲ ಒಂದು ಮೆಮೊರಿ ರೀ. ಈಗ ಆಲ್ರೆಡಿ ಆಕೆ 10 ವರ್ಷದಕ್ಕಾದರೂ 9 ವರ್ಷದ ಹಿಂದಿನ ಫೋಟೋ ನೋಡ್ರಿ. ಇದು ನಮ್ಮ ನೆನಪಿಗೆ ಉಳ್ಕೊಂಬಿಡ್ತೈತಿ ನೋಡ್ರಿ. ನಾ ಚೆಂದಾಗಿ ಆಕೆ ನಿಂದ್ರಕ್ಕೂ ಬರ್ತಿದ್ದಿಲ್ಲ, ಹಿಂಗತ್ತೆ ಬಾಗಿದಂಗೆ ನಿಂತಾಳ್ರಿ ಆಕೆ. ನಾವು ಸ್ನೇಹ ಅಂತ ಕರಿತೀವಿ, ಆ್ಯಕ್ಚುಲಿ ಈಗೀಗ ತೊಟ್ಟಲ್ದಾಗ ಶೀತಲ್ ಅಂತಲೇ ಇಟ್ಟದ. ನಾನು ಪ್ರೀತಿಯಿಂದ ಸ್ನೇಹ ಅಂತೇಳಿ ಕರಿತೀನಿ ನೋಡ್ರಿ. ಸ್ನೇಹ ಚೆನ್ನಾಗೈತೋ ಶೀತಲ್ ಚೆನ್ನಾಗೈತೋ ನೀವು ಹೇಳ್ರಿ, ಕಮೆಂಟ್ ಮಾಡಿರಿ. ಎಷ್ಟು ಮುದ್ದು ಮುದ್ದಾಗಿದ್ದಳು ನೋಡ್ರಿ ಸ್ನೇಹ. ಇವಾಗ ಯಾಕೋ ಕಪ್ಪಾಗ್ಯಾಡ್ರಿ ಆಕಿ, ಬಟ್ ಮೊದಲ ನೋಡ್ರಿ ಅವನಿ ಥರನೇ. ನಾನು ನಿಮಗೆ ಯಾವುದೋ ವ್ಲಾಗ್ದಾಗ ಹೇಳಿದ್ದೆ, ಸ್ನೇಹನೂ ಸೇಮ್ ಹಿಂಗೆ ಇದ್ದಳ್ರಿ ಅವನಿ ಥರನ ಅಂತೇಳಿ. ಭಾಳ ಬೆಳಗಂದ್ರೆ ಬೆಳಗ್ರಿ ಫ್ರೆಂಡ್ಸ್. ಬಟ್ ಇವಾಗ ಕಪ್ಪಯ್ಯ, ಮುಂದೆ ಮತ್ತೆ ಬಂದು ತಿರುಗುತ್ತಂತಾರೆ ವಯಸ್ಸಿಗೆ ಬರೋಣ. ನೋಡೋಣ ನನ್ನ ಬಂಗಾರ ಹೆಂಗದಾಳ ಕಮೆಂಟ್ ಮಾಡಿ ಹೇಳ್ರಿ. ಆಕೆ ಜಾಸ್ತಿ ಬರ್ತಡೇಕಾಗಲಿ ತೊಟ್ಲಿಕ್ಕಾಗಲಿ ಈ ಥರ ಪಿಂಕ್ ಡ್ರೆಸ್ಸೇ ಭಾಳ ಬಂದಿದ್ದು ರೀ. ಭಾಳ ಅಂದ್ರೆ ಭಾಳ. ಇನ್ನೊಂದು ಐತ್ರಿ ಅದು ಫೋಟೋ ಖುಷಿದು ಮತ್ತು ಸ್ನೇಹಂದು. ಆವಾಗ ಇನ್ನೂ ಸಣ್ಣರ 5-6 ತಿಂಗಳದರಿದ್ರು. ಆವಾಗೂ ಪಿಂಕ್ ಡ್ರೆಸ್ಸ ಹಾಕೈತ್ರಿ. ಈಗಿಂದಿಲ್ಲ ಇದು ಖುಷಿದು ಸ್ನೇಹ ಹಾಕೈತಿ, ಸ್ನೇಹನ ಖುಷಿಗೆ ಹಾಕೈತಿ. ತೋರಿಸ್ತೀನಿ ಯಾವಾಗ ಸಿಕ್ಕ್ರ. ಇದು ಹೆಂಗೈತಿ ಹೇಳ್ರಿ. ಏನು ಮಾಡೋಕ್ಕಾಗೋಲ್ತು, ಕೆಮ್ಮಾಗ ಸಂತೆ ಬರಲಾಗೈತೆ ನೋಡ್ರಿ. ಅಕ್ಷಿಂಗ್ ಅಂತ ಇರ್ತಲ್ಲ ಆ ಥರ ಬಂದಂತೂ ಜವಾಬ್ ಓದಂತ ಅನ್ಸತೈತಿ. ಈ ಥರ ಯಾಕೆ ಆಗತ್ತದೋ ಗೊತ್ತಿಲ್ಲ. ಅದ್ರ ದವಾಖಾನೆಗೂ ಹೋಗ್ಬರ್ಬೇಕು. ಒಟ್ಟು ಬೇಸರ ಬಿಟ್ಟೈತಿ ಜೀವನದಾಗ. ಸೋಮ್ ಗಪ್ ಚುಪ್ ಮುಕ್ಕೊಂಬಿಟ್ರೆ ಆತನಂಗಾಗುತ್ತೆ. ಮುಕ್ಕೊಂಡ್ರಂತ ಎಷ್ಟೊತ್ತು ನಿದ್ದೆ ಮಾಡ್ತೀರಿ, ನಿದ್ದೆನೂ ಹತ್ತಂಗಿಲ್ಲ. ಮತ್ತು ಇವಾಗ ಸುಮ್ಮ ಕೂತೀನಿ, ಏನೂ ತಿಳಿಯವಲ್ತು ಏನು ಮಾಡ್ಬೇಕಂದು. ಟಿಕ್ಕದ ಹಚ್ಕೋಬೇಕ್ರಿ. ಎಷ್ಟು ಆರೋಗ್ಯವಾಗಿರ್ತೀವಿ ಅಂದಾಗ ಏನೂ ಗೊತ್ತಾಗಲ್ಲ ನಮ್ಮ ದೇಹದ ವ್ಯಾಲ್ಯೂ. ಹಿಂಗೇನ್ರ ಆದಾಗನೇ ಏಪ್ಪ ಹೆಂಗಲ್ಲ ಬ್ಯಾನ್ ಕಮ್ಮ ಆದ್ರೆ ಸಾಕಪ್ಪ, ಲಗುಟ್ ಆರಾಮಾದ್ರೆ ಸಾಕಪ್ಪ ಅನ್ನಂಗಾಗುತ್ತೆ. ಜೋರಶಿನೂ ಮಾತಾಡೋಕೆ ಬರೋವಲ್ತು. ಉಸಿಲು ಹಿಡ್ದು ಮಾತಾಡ್ಬೇಕು ನಂಗೆ ಫೀಲ್ ಆಕತ್ತೈತೆ ನೋಡ್ರಿ. ಅದಕ್ಕೆ ಮೇನಾಗಿರೋದು ಮನುಷ್ಯನಿಗೆ ಆರೋಗ್ಯ ನೋಡ್ರಿ. ಆರೋಗ್ಯ ಭಾಗ್ಯದ ಮುಂದೆ ಮತ್ತು ಯಾವ ಭಾಗ್ಯನೂ ಅಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಆರೋಗ್ಯ ಕಾಪಾಡ್ಕೋರಿ. ಏಪ್ಪ ಹೆಂಗಾಗೈತೆ ನೋಡ್ರಿ ಮುಖ. ಫ್ರೆಂಡ್ಸ, ನಿಜವಾಗ್ಲೂ ಇವತ್ತು ಹಿಂದಿಂದೆಲ್ಲ ನೆನೆಸ್ಕೊಂಡ್ರೆ ಭಾಳ ನನ್ನ ಬಗ್ಗೆ ಪ್ರೌಡ್ ಫೀಲ್ ಆಗುತ್ತೆ. ಹೆಚ್ಚಿನದಾಗಿ ಯೂಟ್ಯೂಬ್ ಬಗ್ಗೆ ಖುಷಿ ಅಂತ ಅನಿಸುತ್ತೆ. ಯೂಟ್ಯೂಬ್ಗೆ ಥ್ಯಾಂಕ್ಸ್ ಹೇಳ್ಬೇಕಂತ ಅನಿಸ್ತದ. ಅದರಿಂದ ಸಿಕ್ಕಾಪಟ್ಟೆ ಜೀವನದಾಗ ಒಳ್ಳೇದಾಗೈತಿ. ಯಾರು ಹೇಳ್ತಾರೋ ಬಿಡ್ತಾರೋ, ನನಗದ್ರ ಒಂದು ಅನುಭವ ಐತಿ. ಅದರ ಒಂದು ಉಪಯೋಗ ಪಡ್ಕೊಂಡೀನಿ. ಹಾಗಾಗಿ ಅದ್ರ ಬಗ್ಗೆ ಭಾಳ ಅಂದ್ರೆ ನನಗೆ ಪ್ರೌಡ್ ಫೀಲ್ ಐತಿ. ಖುಷಿ ಕೊಡ್ತದ, ಹೆಮ್ಮೆ ಅಂತ ಅನ್ನಿಸ್ತದ. ಎಲ್ಲಾದರೂ ಯೂಟ್ಯೂಬರ್ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಅಂತ ಅನ್ನಿಸ್ತದ. ನನಗೇನು ಮುಜುಗರ ಆಗಲಿ ಅದ್ರೊಳಗೆ ಅವಮಾನ ಆಗಲಿ ಅನ್ಸಲ್ಲ. ಅದ್ರಾಗ ಏನೈತ್ರಿ, ಏನು ಮಾಡದೇ ಇರೋ ಕೆಲಸ ಮಾಡ್ತಾಯಿದ್ದೀವ. ಕೆಟ್ಟದ್ದು ಮಾಡೋಕೆ ಒಂದು ಯೋಚನೆ ಮಾಡಬೇಕು. ನಾವು ನಮ್ಮ ಪಾಡಿಗೆ ನಮ್ಮ ಹೊಟ್ಟೆ ಪಾಡಿಗೆ ಏನೋ ಒಂದು ಮಾಡ್ತೀವಂದ್ರೆ ಅದಕ್ಕೆ ಯಾಕೆ ನಾವು ಬೇಜಾರು ಮಾಡ್ಕೋಬೇಕು, ಅಸಹ್ಯ ಪಟ್ಕೋಬೇಕು? ಹೌದಿಲ್ರಿ? ಅಸಹ್ಯ ಪಟ್ಕೊಂಡ್ರೆ ಯಾರು ಕೊಡ್ತಾರ? ಇಲ್ಲ ಅಂತಂದ್ರೆ ಸೊ ಪರವಾಗಿಲ್ಲ. ಏನು ಮಾಡೋದು, ಕೆಲವು ಸಂದರ್ಭದೊಳಗೆ ಇದರಿಂದ ಏನು ಉಪಯೋಗ ಐತಲ್ಲ, ಉಪಯೋಗ ಪಡ್ಕೊಂಡ್ರು ಇದ್ರ ಬಗ್ಗೆ ಹೆಮ್ಮೆ ಒಬ್ಬೊಬ್ರು ಪಡೋಂಗಿಲ್ಲ. ನಾವು ದನ ಕಾಯೋರಿಗೆ ಬಿಡುಗಡೆ ಆದ್ರೂ ದನ ಮಾಡಿದವ್ರಿಗೆ ಬಿಡುಗಡೆ ಆಗಲ್ಲಂತ. ಸೊ ಅದೊಂದು ಮಾತು ಹೇಳ್ತಾ ಸಾರಿ ಇಪ್ಪು ಸಾರಿ ಫ್ರೆಂಡ್ಸ. ಇದು ಜಾತ್ರೆ ತೊಗೊಂಡಿದ್ರಿ ನೋಡ್ರಿ. ಕೈಯಾಗ ಹಿಡ್ಕೊಂಡೆ ಸ್ವಲ್ಪ ಬ್ಯಾನ್ ಆದಂಗೆ ಆಯಿತು. ಮತ್ತೆ ಎಲ್ಲಿ ಬಿಡ್ತೀನಿ ಅನ್ನಂಗೆ ಅನ್ಸಿತ್ತು. ಇದು ಹೊಡೆದು ಬಿಡ್ತಿತ್ತು. ಇದು ಯಾಕೆ ತೋರ್ಸಕತ್ತೀನಪ್ಪ ಅಂದ್ರೆ ನಿಮ್ಗೆ ಹೇಳ್ತೀನಿ. ಇದು ನೋಡ್ರಿ ಯಾವಾಗ ತೊಗೊಂಡಿದ್ದಪ್ಪ ಅಂತಂದ್ರೆ, ಇದು ತೊಗೊಂಡಿಲ್ಲ, ಗಿಫ್ಟ್ ಆಗಿ ಕೊಟ್ಟಿದ್ದು. ಸಂಕ್ರಮಣದಾಗ ನೋಡ್ರಿ ಅರ್ಶಿನ ಕುಂಕುಮ ಅಂತೇಳಿ ಕೊಡ್ತಾರೆ ರಥ ಸಪ್ತಮಿ ದಿನ. ಆವಾಗ ಇನ್ನೂ ಮೊಬೈಲ್ ಅಂದ್ರೆ ರಿಪೇರಿ ಆಗಿರಲಿಲ್ಲ. ಆವಾಗ ಅರ್ಶಿನ ಕುಂಕುಮ ಅಂತೇಳಿ ಕೊಟ್ಟಿದ್ದು ನೋಡ್ರಿ. ನಮ್ಮ ಅಪಾರ್ಟ್ಮೆಂಟ್ ಮ್ಯಾಗಿನ ಇದ್ರೊಳಗಿನವರು ಕೊಟ್ಟಿರುವಂಥದ್ದು. 5th ಫ್ಲೋರ್ದವರು ಇದು ಕೊಟ್ಟಿದ್ರು ನೋಡ್ರಿ. ಹಾಗೇನೆ ಮತ್ತು ಇದೂ ಅಷ್ಟೇ ರೀ, ಅರ್ಶಿನ ಕುಂಕುಮ ಅಂತೇಳಿ ಇಲ್ಲಿ ವಿಠಲನ ಗುಡಿಯಾಗಿ ಇಟ್ಟಿದ್ರು ಪ್ರೋಗ್ರಾಮ. ಅಲ್ಲಿ ಹೋದಾಗ ಅಲ್ಲಿ ಅರ್ಶಿನ ಕುಂಕುಮ ಹೋದಾಗ ಪರ್ಸ್ಗಳು ಕೊಟ್ಟಿದ್ದಾರೆ ಫ್ರೆಂಡ್ಸ. ಮತ್ತು ಇದನ್ನು ಕೂಡ ಮೊನ್ನೆ ನಮ್ದು ಬಿಸಿ ಪಾರ್ಟಿ ಇತ್ರಿ. ಅವಾಗ ಮೊಬೈಲ್ ರಿಪೇರಿ ಆಗಿದ್ದಿಲ್ಲ.
ಇಲ್ಲಿ ಇನ್ನೊಬ್ರು ಪಟ್ನೆ ಅಂತ ಹೇಳಿದಾರ, ಅವ್ರದ್ದು ಬಿಸಿದ ಇದೇ ಇತ್ತು. ಅವಾಗ 2 ಹಾಕಿದ್ರು ಅವರು. 2 ಒಂದು ಯಾವಾಗ ನಡಬಾರ್ದು ತೊಗೊಂಡಿದ್ರು, ಪಾರ್ಟಿ ಇದ್ದಿದ್ದಿಲ್ಲ ಈಗ. ಹಂಗಾಗಿ 2 ಸೇರಿ ಒಂದೇ ಇದು ಕೊಟ್ಟರು ಅವ್ರು ಟ್ರೀಟ. ಹಂಗಾಗಿ ಅವಾಗ ಒಂದು ಬ್ಲೌಸ್ ಪೀಸ್ ಹಾಕ್ಯಾರ. ಜೊತೆಗೆ ಇದೊಂದು ಈ ಥರ ಪರ್ಸ್ ಕೊಟ್ಟಿದ್ದಾರೆ ನೋಡ್ರಿ. ಇದು ಓಪನ್ ಮಾಡಿ ತೋರಿಸ್ತೀನಿ. ಭಾಳ ಇಷ್ಟ ಆಯ್ತು ನನಗೂ ಪರ್ಸ್ನಲ್ಲಿ. दिद्दीतला यातू याच्या आधीच ओपन केली होती. ನೋಡ್ರಿ ಇದು ಏನಂದಿ, दिद्दी तो याच्या आधीच त्याला ओपन केली होती. ಇದು ನೋಡ್ರಿ ಫ್ರೆಂಡ್ಸ್, ಈ ಥರ ಐತಿ ಪರ್ಸ್. ನೋಡಿ ಚೆನ್ನಾಗೈತಿ. ಈ ಥರ ಹಿಡ್ಕೊಂಡು ಹೋಗ್ಬೋದು. ಸೀರೆ ಜೊತೆಗೆ ಫಂಕ್ಷನ್ಗಳಿಗೆ ಮಸ್ತ್ ಅಂತ ಅನ್ಸದ್ರಿ. ಇದು ಯೂಸ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಸೊ ಇದು ತೋರಿಸಿರ್ಲಿಲ್ಲ ನಿಮ್ಗೆ. ಇವಾಗೇನು ಬ್ಲಾಗ್ದಾಗ ರೂಟೀನ್ ಏನು ತೋರಿಸ್ಲಿ ಫ್ರೆಂಡ್ಸ್, ಏನೂ ಮಾಡೋಕ್ಕಾಗವಂತ. ಹಂಗಾಗಿ ಏನಾದರೂ ಹಂಚ್ಕೊಂಡ್ರಾಯ್ತು ನಿಮ್ಮ ಜೊತೆಗೆ ಅಂತೇಳಿ ಶೇರ್ ಮಾಡ್ಕೊಂಡು ಇಟ್ಟಿದ್ದೆ. ಹೆಂಗೆ ತೆಗೆದು ವಿಡಿಯೋ ಮಾಡ್ಬೇಕನ್ನೋದಿತ್ತು, ಬಟ್ ಅಲ್ಲಾಗ ಬಂದಿರಲಿಲ್ಲ. ಇವತ್ತು ಏನು ವಿಚಾರನೇ ಬರಲ್ಲಾಗಿತ್ತು ವಿಡಿಯೋ ಮಾಡೋದಕ್ಕೆ, ಏನು ಬೇರೆ ಬೇರೆ ಮಾಡ್ಬೇಕಂತೇಳಿ. ಸೊ ಹಾಗಾಗಿ ಇದನ್ನ ತೋರಿಸಿದೆ ನೋಡಿ. ಇಷ್ಟ ಆದವ ಹೆಂಗದವ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ. ನಿನ್ನೆ ವಿಡಿಯೋನ ಶುರು ಮಾಡಿದೆ ನೋಡ್ರಿ. ಇವತ್ತನೇ ಏನು ಮಾಡ್ತೀನಿ ಹೇಳಿದ್ದೆ ನಾನು, ಬೇರೆ ಏನೆಲ್ಲ ಹಾಕ್ದಾಗ ಆ್ಯಡ್ ಮಾಡೋಕ್ಕೆ ಏನಿಲ್ಲ ಫ್ರೆಂಡ್ಸ. ನಾಳೆ ಕಂಟಿನ್ಯೂ ಆಗುತ್ತಂತೇಳಿ. ಸೊ ಹಾಗಾಗಿ ಇದ್ರೊಳಗನೆ ಕಂಟಿನ್ಯೂ ಆಗಕತ್ತೈತಿ. ಏಪಿಲ್ಲ ಇವತ್ತು ವಾರ ಯಾವುದದ? ಆಜ್ ವಾರಕ್ಕೆ ವಾರ ಯಾವುದದ ಇವತ್ತು? ಹೇ ಮಲ್ಯ ಅವ್ರ ಇಲ್ಲದಕ್ಕೆ ಮಾತು ಹೇಳ್ಕ ಹೇಳು. ಯಾವಾರ ಮತ್ತು ಕ್ಯಾಲೆಂಡ್ರ್ ಬಂದು ತೋರಿಸ್ತಾನೆ ಇವತ್ತು ವಾರ ಯಾವುದು ಅಂದ್ರೆ ನನ್ನ ಮಗ ಎಷ್ಟು ಶಾಣೆ ನೋಡ್ರಿ. ಬಲಗಿನ ಕಡೆ ಹೆಚ್ಚು ಮೂಮೆಂಟ್ ಮಾಡೋಕ್ಕಾಗೋವಲ್ತು ಕೈ ನಾನು. ಹಂಗಾಗಿ ಮತ್ತು ಇವಾಗ ಚಹಾ ಮಾಡ್ತೀನಿ ರೀ. ಸಲ್ಲಿ ಅಂತ ಬಂದರು ಅವರು. 10 ಗಂಟೆಗೆ ಇತ್ತು ನೋಡ್ರಿ. ಇವತ್ತಿನ ಬೆಳಗ್ಗೆ ಲಘು ತಯಾರಾಗಿ ಹೋಗಿದ್ರು. ಸೊ ಈಗ ಬಂದಾರ. ಸ್ವಲ್ಪ ಊಟ ಆಗೈತಿ. ನಾಷ್ಟ ಏನು ಮಾಡೋಕೆ ಹೋಗ್ಲಿಲ್ಲ ಫ್ರೆಂಡ್ಸ್. ಅಡುಗೆನೇ ಮಾಡಿದ್ದೆ. ಅನ್ನ ಸಾರು ಅಷ್ಟೇ ಮಾಡಿದ್ದೆ. ಶೇಂಗಾ ಸಾರು, ಅನ್ನ, ಚಪಾತಿ ಇದ್ದು ರೀ ಎಷ್ಟೊಂದ. ಸೊ ಊಟ ಮಾಡಿದ್ವಿ. ಇವಾಗ ಏನೈತಿ ಇದನ್ನು ನೋಡಿರಿ ಫ್ರೆಂಡ್ಸ್. ಇದು ಬಾಕ್ಸ್ ತೋರಿಸ್ಬೇಕಂದೆ. ಮತ್ತು ವಿಡಿಯೋ ಅಪಾರ್ಟ್ಮೆಂಟ್ದಾಗಿದ್ದರು ನೋಡ್ತಿರ್ತಾರೆ, ನಮಗೆ ತೋರಿಸಿಲ್ಲ ನಂಗೆ ಅನ್ಕೋತಾರ ಅಂತೇಳಿ ಮತ್ತು ನೆನಪತ್ತು. ಇದು ಯೂಸ್ ಮಾಡ್ಬೇಕಂತ ಅಂದ್ಕೊಂಡು ಇಲ್ಲೇ ಫ್ರಿಜ್ ಮ್ಯಾಗ ಇಟ್ಟಿನಿ ರೀ, ಇನ್ನೂ ಯೂಸ್ ಮಾಡಿಲ್ಲ. ಇದು ಕೂಡ ಒಂದು ಪ್ಲಾಸ್ಟಿಕ್ ಡಬ್ಬಿ ನೋಡಿರಿ, ಚೆನ್ನಾಗೈತಿ, ಕ್ವಾಲಿಟಿ ಚೆನ್ನಾಗೈತಿ. ಇದು ಕೂಡ ಅರ್ಶಿನ ಕುಂಕುಮಕ್ಕೆ ಗಿಫ್ಟಾಗಿ ಕೊಟ್ಟಿದ್ದರು ನೋಡ್ರಿ ಇಲ್ಲಿ ಅಪಾರ್ಟ್ಮೆಂಟ್ ಒಳಗ. ಕೆಲವು ಸಲ ಅವು ಅಲ್ಲೇ ಇಟ್ಟಿದ್ದೆ, ಇದು ಅಡುಗೆ ಮನೆಗೆ ಇಟ್ಟಿದ್ದೆ. ಹಂಗಾಗಿ ನನಗೆ ನೆನಪಾಗಲಿಲ್ಲ ಫ್ರೆಂಡ್ಸ್. ಇವಾಗ ಸಕ್ಕರೆ ಚಪ್ಪಡಿ ಹಾಕಿ ಹಾಲು ಹಾಕಿನ್ರಿ. ಮತ್ತು ಸ್ವಲ್ಪ ಅದ್ರಾಗ ಹಾಕಿ ಚಹಾ ಮಾಡಿದ್ರೆ ಆಯ್ತು ಅಂತೇಳಿ. ತಲೆನೋವು ಏನೋ ಒಂಥರ ರಿಲ್ಯಾಕ್ಸ್ ಆಗುತ್ತೆ ರೀ ಮೈಂಡ್. ಚೆನ್ನಾಗಿ ತೊಳ್ದೀನಿ ರೀ ಅದ್ರಾಗ. ಈ ಥರ ಡಬ್ಬಿ ಒಳಗೆ ಹಾಕಿ ಇಟ್ಟೀನಿ. ಭಾಳ ದಿನ ತಾಳ್ಕೇನೋ ಬರ್ತೈತೆ ನೋಡಿ. ಅಲ್ಲ ಏನು ಹೊರಗಿಟ್ಟು ಕೆಡಲ್ಲ, ಬಟ್ ಈ ಥರ ತೊಳೆದಿಟ್ಟ ಸ್ವಲ್ಪ ಫ್ರೆಶ್ ಆಗಿ ಇರ್ತದೆ. ಏ ಪಿಲು ಬಂದ್ ಮಾಡಿ ಟಿವಿನ. ಲಗುಟ್ ಹೇಳ್ತಾವ ನೋಡ್ರಿ ಹುಡುಗರು, ಅವಕ್ಕೂ ಬ್ಯಾಸ್ರ. ಎಲ್ಲರೂ ಒಂದೊಂದು ಟೈಮ್ ಬಿಸಿನೇ ನೋಡ್ರಿ ಫ್ರೆಂಡ್ಸ್. ಈಗಂತೂ ಯಾರೂ ಕುಲ್ಲ ಇರಂಗಿಲ್ಲ, ಎಲ್ಲರಿಗೂ ಒಂದು ಬಿಸಿ ಕೆಲಸ ಇದ್ದೇ ಇರ್ತದೆ ನೋಡ್ರಿ. ಕುಲ್ಲ ಅಂದ್ರೆ ಹೌಸ್ ವೈಫೈ ನಮ್ಮಂತವ್ರೆ ಕುಲ್ಲ ಇರೋದು. ಸದ್ಯಕ್ಕೆ ಚಹಾ ಕುಡಿಯೋಣ ಬರ್ರಿ. ಸದ್ಯಕ್ಕೆ ಮಸ್ತ್ ಚಹಾ ಮಾಡ್ಕೊಂಡು ನೋಡ್ರಿ ಖಡಕ್ಕಾಗಿ. ಬಿಸ್ಕಿಟ್ ಇದ್ದು ಈಗ ಡಬ್ಬಿ ಇಲ್ಲಿ ನೋಡ್ರಿ. ಮುಂಜಾನೆ ಹಂಗೆ ಹೋಗ್ತಾರಲ್ಲ, ಹಂಗಾಗಿ ಮನ್ಯಾಗ ಚಹಾ ಬಿಸ್ಕಿಟ್ರ ಕೊಟ್ರಾಯ್ತಂತೆ ತರಿಸಿದ್ದೆ. ಏಸದ ಒಬ್ಬೊಬ್ಬರಿಗೆ 3 ಬರ್ತಾವೆ, 4 ಬರ್ತಾವ, 12 ಇರ್ತಾವ ರಾಜ್ಯ. ದಾ ಇರ್ತಾವ, 12 ಇರ್ತಾವ ಬಿಸ್ಕಿಟ್ ಒಂದ್ರಾಗ. ಒಬ್ಬೊಬ್ರಿಗೆ 4 ಇರ್ತಾವ. ಎಣಸಲ್ಲಿ ಬಿಸ್ಕಿಟ್ ತಾಗಿ ಇಡಬೇಡ, ಹೊಲಸೈತಿಲ್ಲ ಅಲ್ಲಿ ಎಣಸು. ಆಕಿಗೆ ದಿದಿಗೆ ಆಕಿಗೆ ನಾ ಕೊಡ್ತೀನಿ.
ತಾನು ಹಾಕ್ಕೊಡ್ತೀನಿ. ಹಾಂ, ಇದ್ರಾಗ ಎಸೋದು ಎಣಸು. ಶಾಂತರು ಕಡಕ್ಕಾಗಿ ಮಾಡೀನಿ ರೀ, ಮಸ್ತ್ ಆಗೈತಿ. ಇದ್ರೊಳಗೆ ಮಕ್ಳಿಗೆ ಲೆಕ್ಕ ಕಲ್ಸದ್ರಿ, ಗಣಿತ. ದಿದ್ದಿಗೆ 4, ನಂಗೆ 4. ನಿಂಗೆ ಎಸೋದು ಎಣಸು. ಹರಿ ಅದನ್ನು 4 ಅದಾವಿಲ್ಲ ನಿನಗೆ? ಅದಾವಿಲ್ಲ? ಅಯ್ಯ, ಮತ್ತೆ ಕಾಣಿಸಲ್ಲ ಏನು ಕೈಯ 3 ಅದಾವ, ಅದ್ರಾಗ ಒಂದು 4 ಅದಾವಿಲ್ಲ? ನೋಡ್ರಿ ಹಿಂಗತಿ ಏನರ ಸಣ್ಣ ಪುಟ್ಟದ ಮನ್ಯಾಗ. ಟಿ ವಿ ಬಂದ್ ಮಾಡ್ಬೋವು. ನಿಮ್ಮ ಸಂಬಂಧ ನಂಗೆ ಶಾರ್ಟ್ ವಿಡಿಯೋ ಸಮಯ ಹಾಕೋದಾಗಲ್ಲ ಮೊದ್ಲಿನಂಗೆ ಡಾಟಾನೇ ಸಲಂಗಿಲ್ರಿ. ಅವ್ರು ಟಿ ವಿ ಕನೆಕ್ಟ್ ಮಾಡಿಕೊಟ್ನೆ ಅಂದ್ರೆ ಅದು ನೋಡ್ಕೊಂಡು ಕುಂದಿರ್ತಾರೆ. ಮತ್ತು ಎಲ್ಲಿದವ್ರಿಗೆ ನನಗೆ ಬೇರೆ ಎಷ್ಟ ಹೊಡ್ಕೋಬೇಕು, ನನಗೆ ಎಷ್ಟು ರೊಕ್ಕ ಹಾಕೋದಿಕ್ಕೆ ಬೇಸರ ರೀ. ನಮ್ಮ ತಂಗಿಗೆ ಫೋನ್ ಹಚ್ಚಿದ್ವಿ ಫ್ರೆಂಡ್ಸ, ಆಕಿ ಹೇಳಿದೆ ಬೆನ್ನ ಉಸಿರಿಡೈತವ ಅಂತೇಳಿ. ಅದಕ್ಕೆ ನಮ್ಮ ಐದನವ್ರು ಹೇಳ್ದಂತ ಎಲ್ಲಾರ ಎಲ್ಬಿನ್ಯಾಗ ಗಾಳಿ ಹುಕ್ಕೊಂಡ್ರೆ ಆ ಥರ ಆಗುತ್ತಂತ, 2-3 ದಿನ ಆಗ ಆಟೋಮೆಟಿಕ್ ಕಮ್ಮಿ ಆಗುತ್ತಂತ ಅಂದು ಇರ್ಬೋದು ಸೈಂಟಿಫಿಕ್ಕಾಗಿ. ನಂಗೆ ಗೊತ್ತಿಲ್ಲ. ಯಾವಾಗಲೂ ನಾನು ಬೆನ್ನಾಗದು ಉಸಿರಿಡಿದ್ರೆ 2-3 ದಿನ ಕಡಿಮೆ ಆಗೋದೇ ಇಲ್ಲರಿ. ಅದು ನಿಮಗೆ ಇದ್ರ ಬಗ್ಗೆ ಗೊತ್ತಾ ಏನೋ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಎಷ್ಟು ಮೆತ್ತಗಾಗಿ ಯಾವ ಅಂತ ನಮ್ಮ ತಂಗಿ ಅಂತರು ಫ್ರೆಂಡ್ಸ. ಖರೇನ ರೀ, ಮೆತ್ತಗಾದಂಗೆ ಆಗ್ಬಿಟ್ಟಿದ್ದು ನನಗಂತೂ ಸದ್ಯಕ್ಕೆ. ಜೀವನ ಬಾಡಿನೂ ಸಪೋರ್ಟ್ ಕೊಡೋವಂತ, ಮೆಂಟಲಿನೂ ಅಷ್ಟು ಮೊದಲಿನಾಗ ಆ್ಯಕ್ಟಿವ್ ಅಂತ ಅನ್ಸಲಾಗೈತೆ ನನಗೆ. ನೀವು ಅದನ್ನ ಅಬ್ಸರ್ವ್ ಮಾಡಿದ್ರಿ ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಚಾ ಅರುತ್ತಾ? ಓಕೆ, ಮತ್ತೆ ಶಿವನ್ ಏನು ಮಾಡ್ತೀವಿ ಪಿಲ್ಲ ಸದ್ದಿ? ಏನು ಮಾಡ್ತೀವಿ ಮವ್ವ? ಏ ಸ್ನೇಹ, ಸ್ನೇಹ ಇದು ಕುಟಗಿಲಿ. ಹಾಂ, ಸ್ನೇಹ ಟಾಯ್ಲೆಟ್ಲಿಗಿಲಿಕ್ಕ ಮಾಹಿತಿನೇ ಅಂದ್ರೆ ಏನು? ಊರು ಬಿಟ್ಟೋಗಿದೆ ಏನು? ಅಂದಕ್ಕೊಂದು ಹ್ಯಾಂಗೆ ಮಾಡ್ತಾವೆ ನೋಡ್ರಿ ಇವನಿಗೆ. ಸದ್ಯ ಅಭ್ಯಾಸ ತೊಗೊತೀನಿ ಅಂದ್ರೆ ಸಿಟ್ಟು ಬಂದಿತ್ತು ಮಗನಿಗೆ. ಮರಾಠಿ ಎಲ್ಲ ಹೋಮ್ವರ್ಕ್ ಕಳ್ಸ್ಯಾರಿ ಟೀಚರು. ಇವನಿಗೆ ಕುಂತ್ರ ಈಗ ಆಯ್ತು ರೀ, ಒತ್ತ ಮೊಣಗಿಸ್ತಾನ ನನ್ನ ಮಗ. ಅವನಿಗಿಷ್ಟು ಹೋಮ್ವರ್ಕ್ ತೊಗೊತೀನಿ ರೀ ಫ್ರೆಂಡ್ಸ. ಏ ಬಂದ್ ಮಾಡಮ್ಮವ್ವ ಟಿವಿನ. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ ಎಂಡ್ ಮಾಡ್ತೀನಿ. ನನಗೇನು ಬೇರೆ ರೀತಿಯಾಗಿ ಚೇಂಜಸ್ ಮಾಡಿ ಹಾಕೋಕ್ಕಾಗಿಲ್ಲ. ಏನು ಮಾಡಲಿ ಫ್ರೆಂಡ್ಸ, ಇರೋದ್ರೊಳಗು ಏನೈತೆ ಅದನ್ನ ಮತ್ತೆ ಹಾಕೀನಿ. ಸೊ ಯಾರಿಗಾದ್ರೂ ಈ ವಿಡಿಯೋ ಬೋರ್ ಅನ್ಸಿದ್ರೆ ಖಂಡಿತ ಬೇಜಾರು ಮಾಡ್ಕೋಬೇಡ್ರಿ. ಎಷ್ಟೋ ಒಳ್ಳೊಳ್ಳೆ ವಿಡಿಯೋಗಳು ಹಾಕಿರ್ತೀನಿ, ಆ ವಿಡಿಯೋಗಳನ್ನ ನೋಡಿರಿ. ಒಂದಿಲ್ಲ ಅಂತ 10 ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಇಷ್ಟೇ, ಮತ್ತೇನು ಜಾಸ್ತಿ ಹೇಳ್ಕೊಳೋದಿಲ್ಲ. ದಯವಿಟ್ಟು ಬೇಜಾರಾಗಕ್ಕೆ ಹೋಗಬೇಡ್ರಿ. ಒಂದು ಹಂಗೆ ಒಂದು ಹಿಂಗೆ ದಿನ ಖುಷಿಯಾಗಿ ದಿನ ನಿಮ್ಗೆಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಡೋಕ್ಕಾಗದೇ ಇದ್ರೂ ಬಟ್ ನನ್ನ ದಿನಚರಿ ಹೆಂಗಿರುತ್ತೆ, ಇರೋದ್ರೊಳಗೆ ಹೆಂಗೆ ಲೈಫನ್ನು ಲೀಡ್ ಮಾಡತ್ತೀನಿ, ಎಷ್ಟೋ ಕಷ್ಟಗಳು ಅನುಭವಿಸಿ ನಾವು ಈ ಮನೆಯೊಳಗೆ ಬಂದಿದ್ದೀವಿ, ಒಳ್ಳೇದಾಗುತ್ತೆ ಅನ್ನೋದು ಭರವಸೆಯೊಳಗೆ ನಡೀತಾ ಇದ್ದೀವಿ. ಸೊ ಹಾಗಾಗಿ ಎಲ್ಲರ ಲೈಫ್ನೊಳಗೂ ಏರಿಳಿತ ಇದ್ದೇ ಇರ್ತಾವೆ. ಸಿಕ್ಕಾಪಟ್ಟೆ ನೋವೈತಿ, ಹೇಳ್ಕೊಳಕ್ಕಾಗಂಗಿಲ್ಲ. ಎಲ್ಲರಿಗೂ ಇರುತ್ತೆ, ನಂದೇನು ಹೊಸದಲ್ಲ. ಯಾಕಂದ್ರೆ ಮನುಷ್ಯ ಆದ್ಮ್ಯಾಗ ನೋವು ಇಲ್ಲದೆ ಇರುವಂಥ ಲೈಫ್ ಯಾರ್ದು ಇರೋಂಗಿಲ್ಲ. ಇಷ್ಟೇ ಹೇಳ್ತೀನಿ. ಚೂರಾದರೂ ವಿಡಿಯೋ ಇಷ್ಟ ಆಗಿದ್ರಿ ಎಲ್ಲಾದರೂ ಒಂದು ಮಾತಿಗೆ ಲೈಕ್ ಕೊಡ್ರಿ ಅಷ್ಟೇ. ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ. ನೆಕ್ಸ್ಟ್ ಲಾಗ್ದೊಳಗೆ ಸಿಗೋಣ. ಬಾಯ್.